ಚಿತ್ರದುರ್ಗದಲ್ಲಿ ಬಾಲಕನ ಮೇಲೆ ಶಿಕ್ಷಕನ ಹಲ್ಲೆ ಆರೋಪ ಇದೆಯಲ್ಲ, ಮುಖ್ಯ ಶಿಕ್ಷಕ ವೀರೇಶ್ ಹಿರೇಮಠನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರ್ಥಿ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದಂಥ ಶಿಕ್ಷಕ ಆತ. ಬಾಲಕ ಕೈ ಮುಗಿದ್ರು, ಕಾಲು ಬಿದ್ದರು, ಬೇಡಿಕೊಂಡ್ರು, ಆತ ಕೇಳಲಿಲ್ಲ. ಆತ ಬೇಡ್ಕೊಂಡಿದ್ದ, ಆ ವಿದ್ಯಾರ್ಥಿ ಬೇಡ್ಕೊಂಡಿದ್ದ, ದೇವ್ರೆ ನಾನು ಬಿಟ್ಬಿಡಿ 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 ಅಂತ ಹೇಳಿ. ಸೊ ಹೀಗಾಗಿ ಎಷ್ಟು ಕೇಳಿಕೊಂಡ್ರು ಕೂಡ ಫೋನ್ನಲ್ಲಿ ಮಾತಾಡಿದ್ದ ನಮ್ಮ ಒಂದು ಸಣ್ಣ ಕಾರಣಕ್ಕೆ ಆತನನ್ನು ಅಮಾನುಷವಾಗಿ ವರ್ತನೆ ಮಾಡಿದ್ದ. ಚಿತ್ರದುರ್ಗದ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ನಡೆದಿದ್ದಂಥ ಘಟನೆ ಅದು. ನಾಯಕನಹಟ್ಟಿ ಸಂಸ್ಕೃತ ವೇದಾಧ್ಯಯನ ಶಾಲೆ ಅದು. ಗುರುತಿಪ್ಪೇರುದ್ರಸ್ವಾಮಿ ದೇವಾಲಯದ ಸುಪರ್ಧಿಯಲ್ಲಿರುವಂಥ ಶಾಲೆ ಅದು. 8 ತಿಂಗಳ ಹಿಂದೆ ನಡೆದಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಇದು ನಡೆದಿದ್ದು ಈಗಲ್ಲ, 8 ತಿಂಗಳ ಹಿಂದೆ. ಹೀಗೆ ಕಾಲಿನಿಂದ ಒದ್ದು ಕಪಾಳ ಕೊಡೆದು ನೆಲಕ್ಕಾಕಿ ತುಳಿದು ಹಲ್ಲೆ ಮಾಡುವಂಥ ಆಕ್ರೋಶ ಆ ಶಿಕ್ಷಕನಿಗೆ, ರಾಕ್ಷಸಿ ಪ್ರವೃತ್ತಿ ಹೊಂದಿರುವಂಥ ಶಿಕ್ಷಕನಿಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಕೇವಲ ಆ ವಿದ್ಯಾರ್ಥಿ ಮೊಬೈಲನ್ನು ಬಳಕೆ ಮಾಡಿದ್ದ. ಬೆಳಿಗ್ಗೆ ದುಡ್ಡು ಹಾಕಿಸ್ಕೊಂಡು ಅವನ ನಂಬರಿಂದ ಕಾಲ್ ಮಾಡು ಅಂತ ಹೇಳಿ ತನ್ನ ಮಾತು ಕೇಳದ ಕಾರಣಕ್ಕಾಗಿ ಈ ರೀತಿ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದ ಆ ಗುರೂಜಿ ಅಂತ ಹೇಳಿಕೊಳ್ಳೋಕ್ಕೂ ಕೂಡ ನಾಲಾಯಕವನು. ಅವನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವನಿಗೆ ತಕ್ಕ ಶಿಕ್ಷೆ ಆಗ್ತಾ ಇದೆ. ಇಂಥ ಸಂಸ್ಕೃತ ವೇದಾಧ್ಯಯನ ಶಾಲೆ ಹೇಳಿಕೊಳ್ಳಲಿಕ್ಕೆ, ಸಂಸ್ಕೃತ ವೇದಾಧ್ಯಯನ ಶಾಲೆ ಯಾವ ವೇದ ಹೇಳ್ಕೊಡ್ತಾರೆ ಇವರೆಲ್ಲ? ಯಾವ ವೇದ ಹೇಳ್ಕೊಡ್ತಾರೆ? ಇವನಿಗೆ ಮೊದಲು ಮನುಷ್ಯತ್ವ ಹೇಳ್ಕೊಡ್ಬೇಕು. ಮನುಷ್ಯ ಅದೇ ಜಾಗದಲ್ಲಿ ತನ್ನ ಮಗನೋ ತಮ್ಮ ಮನೆಯ ಪುಟ್ಟ ಬಾಲಕ ಇದ್ದರೆ ಹಿಂಗೆ ನಡೆದುಕೊಳ್ತಾ ಇದ್ದ ಅವನು ಅಮಾನುಷವಾಗಿ ರಾಕ್ಷಸಿ ರೀತಿಯಿಂದ. ಅವನು ಹಾಗೆ ರಾಕ್ಷಸರ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದರೆ ತೋರಿಸ್ತಾ ಇದ್ದೀವಿ. ಇವನೇ ಸ್ವಾಮೀಜಿ ಮಗನ ಮೇಲೆ ಅಥವಾ ಶಿಷ್ಯನ ಮೇಲೆ ಹಲ್ಲೆ ಮಾಡಿದ ರೀತಿ ಫೋಟೋ ನೋಡ್ತಾ ಇದ್ದೀರಿ. ಈತನ ಹೆಸರು ವೀರೇಶ್ ಹಿರೇಮಠ. ಹಾಕ್ಸ್ಕೊಂಡು ಅವನಿಗೆ ಅವನ ನಂಬರಿಂದ ಫೋನ್ ಮಾಡಬೇಕು. ಅವನು ಬೇರೆ ನಂಬರಿಂದ ನೀನು ಫೋನ್ ಮಾಡಿದ್ದೀನಿ ಗೊತ್ತಾಗೈತೆ. ಯಾವಣ್ಣ ನಂಬರ್? ಇನ್ನೇನಕ್ಕೆ ಬಂದಿದ್ದೇನೆ? ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಮಠಕ್ಕೆ ಶಿಕ್ಷಕನ ವಿರುದ್ಧ ಕನ್ನಡ ಪರ ಸಂಘದ ಕಾರ್ಯಕರ್ತರು, ರೈತ ಸಂಘಟನೆಗಳ ಕಾರ್ಯಕರ್ತರು ಭೇಟಿ ಕೊಟ್ಟಿದ್ದರು. ಶಾಸಕ ವೀರೇಶ್ನನ್ನು ಗಡೀಪಾರು ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಆತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಿ, ವೀರೇಶ್ ಹಿರೇಮಠ ಇದ್ದಾನಲ್ಲ ಆತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಪರ ಸಂಘಟನೆಗಳು ಮನವಿ ಮಾಡಿದ್ದಾವೆ. ಮಠದ ಇಒ ಗಂಗಾಧರಪ್ಪ ಅವರಿಗೆ ಮನವಿ ಮಾಡಿದ್ದಾರೆ ಕಾರ್ಯಕರ್ತರು. ಆತ ಶಿಕ್ಷಕ ಅಲ್ಲ, ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ಆತನನ್ನ ಗಡೀಪಾರು ಮಾಡಿ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ದೇಗುಲದ ಧರ್ಮದರ್ಶಿ ಇಒ ನಡುವೆ ವಾಗ್ವಾದ ಆಗಿದೆ. ಈ ವೇಳೆ ಹಲ್ಲೆ ಮಾಡಿದ ಶಿಕ್ಷಕನ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ವರ್ಕರ್ಸ್ ಯಾವ್ದಾನ ಒಂದಿನ ರಜಾ ಹಾಕಿದ್ರೆ ಅದೇ ಹಾಜರಿ ಬುಕ್ ತಗೊಂಡು ಇಲ್ಲಿ ತೋರಿಸ್ಲಿ. ಮತ್ತೆ ಬೇಕಾದ್ರೆ ಬೇರೆ ಹಾಜರಿ ಯಾರನ್ನ ಡ್ಯೂಟಿಗೆ ಬಿಟ್ಟು ರಜಾ ಹೋದ್ರೆ ಅವ್ರದ್ದು ಆಬ್ಸೆಂಟ್ ಆಗಲ್ಲ, ಆಬ್ಸೆಂಟ್ ಹೋಗಲ್ಲ, ಅದು ಆಬ್ಸೆಂಟ್ ಬರಲ್ಲ. ಅದೇ ಇವನು ಬಂದ್ರೆ ಜಾತಿ ಸಂಬಂಧಪಟ್ಟ ನಮ್ಗೆ ಈ ಜವಾಬ್ದಾರಿ ಏನಾದರೂ ಸಣ್ಣದಿಂದ 1 to
ಸಬ್ಜೆಕ್ಟ್ಗಳು ಎಲ್ಲ ಹುಡುಗರು ನೀನು ಇವತ್ತು ರಿಜಿಸ್ಟರ್ ತಗೊಂಡು ನೀನು ಹ್ಯಾಂಡ್ ಓವರ್ ತಗೋಬೇಕು. ಅವ್ರ ಪೇರೆಂಟ್ಸ್ಗೆಲ್ಲ ಮೀಟಿಂಗ್ ಕರೆದು ಅವ್ರಿಗೆಲ್ಲ ಹ್ಯಾಂಡ್ ಓವರ್ ಮಾಡ್ಬೇಕು ಮಕ್ಕಳ. ಮುಂದಿನ ದಿನಗಳಲ್ಲಿ ಅವ್ರ ವಿದ್ಯಾಭ್ಯಾಸನ ಹಾಳು ಮಾಡಬಾರ್ದು. ನಮ್ಮ ಇದ್ರಲ್ಲಿ ಬೇಡ ಅನ್ನೋದು ನನಗೂ ಇಷ್ಟ, ನಿಮ್ಗೂ ಇಷ್ಟ, ಗೊತ್ತಾಯ್ತಾ? ಆ ಇರ್ತಕ್ಕಂಥ ಬೇರೆ ಕಡೆ ಶಿಸ್ತಾಗಿ ಕ್ರಮಬದ್ಧವಾಗಿ ನಡೀತಕ್ಕಂಥದ್ದನ್ನ ಟ್ರಾನ್ಸ್ಫರ್ ಮಾಡಿ. ನಡೆದ ಘಟನೆ ಬಗ್ಗೆ ನನಗೆ 8:54ಕ್ಕೆ ಧನಂಜಯ ವಿಯನ್ನು ಪ್ರವಚನ ಪುಸ್ತಕವನ್ನು ನನಗೆ ಹಾಕಿ ವಿಡಿಯೋ ನೋಡಿ ಸರ್ ಅಂತಂದ್ರು. ಅದಂತೆ ನಮ್ಮ ತಕ್ಷಣ ನೋಡಿ ಇಲ್ಲಿಗೆ ಇಲ್ಲೇ ಇದ್ದೀವಿ ಅಂದ್ರು. ಇಲ್ಲಿಗೆ ನಮ್ಮ ಇದ್ರ ಹತ್ರ ಬಂದ್ವಿ, ಚೌಟ್ರಿ ಹತ್ರ ಬಂದ್ವಿ. ಅವೆಲ್ಲ ಡಿಸ್ಕಸ್ ಮಾಡಿ ನಾನು ಅದನ್ನ DC ಅವರಿಗೆ, ADC ಅವರಿಗೆ, ಕಮಿಷನರ್ SP ಮಹೇಶ್ ಅವರಿಗೆ ಎಲ್ಲರೂ ಕಳಿಸಿ ಡಿಸ್ಕಸ್ ಮಾಡಿ ಅವರು ಇಲ್ಲೇ ತಕ್ಷಣ FIR ಮಾಡುವಂತಂದ್ರು. ಅದರಂತೆ ಹೋಗಿ ತಕ್ಷಣ FIR ಮಾಡಿ ಬಂದಿದ್ದೀವಿ. ಈಗ ನೆಕ್ಸ್ಟ್ ನನಗೆ ಈಗ ಅವರಿಗೆ ಸಸ್ಪೆಂಡ್ ಮಾಡ್ಬೇಕು. ಈಗ ಲೆಟರ್ ರೆಡಿ ಮಾಡ್ಕೊಂಡು ಹೋಗಿ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ. ನಡೆದ ಘಟನೆ ಬಗ್ಗೆ ನನಗೆ 8:54ಕ್ಕೆ ಧನಂಜಯ ವಿಯನ್ನು ಪ್ರವಚನ ಪುಸ್ತಕವನ್ನು ನನಗೆ ಹಾಕಿ ವಿಡಿಯೋ ನೋಡಿ ಸರ್ ಅಂತಂದ್ರು. ಅದಂತೆ ನಮ್ಮ ತಕ್ಷಣ ನೋಡಿ ಇಲ್ಲಿಗೆ ಇಲ್ಲೇ ಇದ್ದೀವಿ ಅಂದ್ರು. ಇಲ್ಲಿಗೆ ನಮ್ಮ ಇದ್ರ ಹತ್ರ ಬಂದ್ವಿ, ಚೌಟ್ರಿ ಹತ್ರ ಬಂದ್ವಿ. ಅವೆಲ್ಲ ಡಿಸ್ಕಸ್ ಮಾಡಿ ನಾನು ಅದನ್ನ DC ಅವರಿಗೆ, ADC ಅವರಿಗೆ, ಕಮಿಷನರ್ SP ಮಹೇಶ್ ಅವರಿಗೆ ಎಲ್ಲರೂ ಕಳಿಸಿ ಡಿಸ್ಕಸ್ ಮಾಡಿ ಅವರು ಇಲ್ಲೇ ತಕ್ಷಣ FIR ಮಾಡುವಂತಂದ್ರು. ಅದರಂತೆ ಹೋಗಿ ತಕ್ಷಣ FIR ಮಾಡಿ ಬಂದಿದ್ದೀವಿ. ಈಗ ನೆಕ್ಸ್ಟ್ ನನಗೆ ಈಗ ಅವರಿಗೆ ಸಸ್ಪೆಂಡ್ ಮಾಡ್ಬೇಕು. ಈಗ ಲೆಟರ್ ರೆಡಿ ಮಾಡ್ಕೊಂಡು ಹೋಗಿ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ. ನಡೆದ ಘಟನೆ ಬಗ್ಗೆ ನನಗೆ 8:54ಕ್ಕೆ ಧನಂಜಯ ವಿಯನ್ನು ಪ್ರವಚನ ಪುಸ್ತಕವನ್ನು ನನಗೆ ಹಾಕಿ ವಿಡಿಯೋ ನೋಡಿ ಸರ್ ಅಂತಂದ್ರು. ಅದಂತೆ ನಮ್ಮ ತಕ್ಷಣ ನೋಡಿ ಇಲ್ಲಿಗೆ ಇಲ್ಲೇ ಇದ್ದೀವಿ ಅಂದ್ರು. ಇಲ್ಲಿಗೆ ನಮ್ಮ ಇದ್ರ ಹತ್ರ ಬಂದ್ವಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ, ಒಬ್ಬ ಶಿಕ್ಷಕ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದಲ್ಲದೆ ಆತನಿಂದ ಕಾಲಿನಿಂದ ಒದ್ದು ಆತನನ್ನು ಅಮಾನುಷವಾಗಿ ವರ್ತನೆ ಮಾಡಿದ್ದಾನೆ. ಕೇವಲ ಇಲ್ಲಿ ಪೊಲೀಸರು ತನಿಖೆ ನಡೆಸ್ತಾರೆ ಮತ್ತು ಶಿಕ್ಷೆಯನ್ನು ಒಳಪಡಿಸ್ತಾರೆ. ಆದರೆ ಇಲ್ಲೊಂದು ಕಡೆ ಇಡೀ ಇಂಥ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡುವಂಥ ವ್ಯಕ್ತಿಗಳಿಗೆ ಒಂದು ಪಾಠ ಆಗಬೇಕು. ಹೇಳಿ ಕೇಳಿ ಆತ ಕಾವಿ ಹಾಕಿದ್ದಾನೆ. ಕಾವಿ ತೊಟ್ಟ ನಂತರವೂ ಕೂಡ ಆತನಿಗೆ ಸಮಾಧಾನ ಇಲ್ಲ. ಆ ಕಾಮ, ಕ್ರೋಧ, ಮದಮತ್ಸರ ಅಂತ ಹೇಳಿ ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಆತ ತುಂಬಿಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಇಂಥ ಘಟನೆ ಆಗಿದ್ದರೂ ಕೂಡ ಯಾಕೆ ಆಡಳಿತ ಮಂಡಳಿ ಇಲ್ಲಿವರೆಗೂ ಇದನ್ನು ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ಮಾಡಿತ್ತು ಅಂತ ಹೇಳಿ? ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಈ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅನ್ನುವಂತ ಗ್ರಾಮದಲ್ಲಿ ಆಗಿದೆ. ನಾಯಕನಹಟ್ಟಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿಯ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನ ಸಾಕಷ್ಟು ಸುಕ್ಷೇತ್ರ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಅನೇಕ ಶಿಕ್ಷಕರು ಇದ್ದಾರೆ ಮತ್ತೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದರಲ್ಲೂ ಸಂಸ್ಕೃತ ಏನು ಕಲೀಲಿಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಲ್ಲಿರುವಂತಹ ವೀರೇಶ್ ಹಿರೇಮಠ್ ಅನ್ನುವಂತ ಈ ಶಿಕ್ಷಕ ಒಂದು ವಿದ್ಯಾರ್ಥಿಗೆ ಸಿಕ್ಕಾಪಟ್ಟೆ ಥಳಿಸಿರುವಂತ ಕೂಡ ಈಗ ವಿಡಿಯೋ ಇದೆ. ಈ ವಿಚಾರವಾಗಿ ನಮ್ಮ TV5 ಕೂಡ ಇದರೊಂದು ಸುದ್ದಿಯನ್ನ ಬಿತ್ತರಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಶಿಕ್ಷಕರು ಈ ರೀತಿಯಾದಂತಹ ಮಕ್ಕಳನ್ನ ಹೊಡೆದಿರೋದ್ರಿಂದಾಗಿ ಇವರಿಗೆ ಒಂದು ಶಿಕ್ಷೆ ಆಗ್ಲೇಬೇಕು, ಇವರಿಗೆ ಒಂದು ಅಧಿಕಾರದಿಂದ ಹೊರಗಡೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸುದ್ದಿಯನ್ನ ಬಿತ್ತರಿಸಲಾಗುತ್ತೆ. ಈ ವೀರೇಶ್ ಅನ್ನುವಂತಹ ಹಿರೇಮಠ್ ಅನ್ನುವಂತ ಈ ಶಿಕ್ಷಕ ಏನಿದ್ದಾನೆ, ಆ ವಿದ್ಯಾರ್ಥಿಗೆ ಮನಸೋ ಇಚ್ಛೆಯಾಗಿ ಕಾಲಿಂದ ಒದೆಯೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಎಲ್ಲವನ್ನ ಸಹ ಮಾಡಿರುವಂತದ್ದು ಕೂಡ ವಿಡಿಯೋ ಕೂಡ ಇದೆ. ವಿದ್ಯಾರ್ಥಿ ಕೂಡ ಸಾಕಷ್ಟು ಕೈ ಮುಗಿದು ಬೇಡ್ಕೊಳ್ತಾರೆ ಶಿಕ್ಷಕರಿಗೆ, ಸರ್ ಇದೊಂದ್ಸಲಿ ತಪ್ಪಾಗಿದೆ, ನೆಕ್ಸ್ಟ್ ಟೈಮ್ ಯಾವುದೇ ರೀತಿಯಾಗಿ ನಾವು ತಪ್ಪು ಮಾಡೋದಿಲ್ಲ ಅನ್ನುವಂತ ಮಾತನ್ನ ಕೇಳ್ಕೊಂಡ್ರು ಕೂಡ ವೀರೇಶ್ ಹಿರೇಮಠ್ ಅನ್ನುವಂತ ಶಿಕ್ಷಕ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಲ್ಲಿ ತುಂಬಾ ಏನು ಹಾಸ್ಟೆಲ್ ಇರುತ್ತೆ, ಹಾಸ್ಟೆಲ್ ಇರುವಂತಹ ಎಲ್ಲಾ ಮಕ್ಕಳ ಮುಂದೆ ಆ ವಿದ್ಯಾರ್ಥಿಯನ್ನ ಥಳಿಸಿರುವಂತದ್ದು ಕೂಡ ಇದೆ. ಇದ್ರೆಲ್ಲ ಬೆನ್ನಲ್ಲೇ ಸುದ್ದಿ ಬಿತ್ತರಿಸಿದ ಬಳಿಕ ವೀರೇಶ್ ಹಿರೇಮಠ್ ಏನಿದ್ದಾನೆ ಅಲ್ಲಿಂದ ಕಾಲ್ ಕಿತ್ಕೊಂಡು ಗುಲ್ಬರ್ಗವರೆಗೂ ಕೂಡ ತನ್ನ ಪಯಣವನ್ನ ಬೆಳೆಸಿರ್ತಾನೆ. ಪಯಣ ಬೆಳೆಸಿರುವಂತಹ ಸಂದರ್ಭದಲ್ಲಿ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಆತನ ವೀರೇಶ್ನ ಚಳ್ಳಕೆರೆಯ ಪೊಲೀಸರು ಕೂಡ ಈಗಾಗಲೇ ಅರೆಸ್ಟ್ ಅನ್ನ ಸಹ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ರೆ ಅಷ್ಟೇ ಸಾಲದು, ಈತನನ್ನ ಶಿಕ್ಷಕನನ್ನ ಇಲ್ಲಿಯ ಕೆಲಸದಿಂದ ವಜಾ ಮಾಡಬೇಕು, ಆತನನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಅನೇಕ ಸಂಘಟನೆಗಳು ಸಹ ಭಾಗಿಯಾಗಿ ಇವರ ವಿರುದ್ಧವಾಗಿ ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿಯಾಗಿ ಇಲ್ಲಿಯ ಮಕ್ಕಳನ್ನ ಈ ರೀತಿ ಹಾಸ್ಟೆಲ್ ಅಲ್ಲಿ ಕಳಿಸೋದು ಹೇಗೆ ಅನ್ನುವಂಥದ್ದು ಸಾಕಷ್ಟು ಹಾಸ್ಟೆಲ್ ಅಲ್ಲಿ ಇಟ್ಟಿರುವಂತಹ ಪೋಷಕರು ಕೂಡ ಸಾಕಷ್ಟು ಚಿಂತೆ ಆಗಿದೆ ಅಂತ ಹೇಳ್ಬೋದು. ಏನು ನಮ್ಮ TV5 ಕೂಡ ಹೇಳ್ತಾ ಇದ್ರು, ಅಲ್ಲಿ ಅಜ್ಜಿ ಕೂಡ ಹೇಳ್ತಾ ಇದ್ರು, ನಮ್ಮ ಮೊಮ್ಮಗ ನನಗೆ ಫೋನ್ ಮಾಡಿದ್ದು ನಿಜ, ಆದ್ರೆ ಫೋನ್ ಮಾಡಿದಕ್ಕೆ ಈ ರೀತಿಯಾದ ಇಲ್ಲಿಯ ಶಿಕ್ಷಕ ವೀರೇಶ್ ಈ ರೀತಿ ಥಳಿಸಿದ್ದಾರೆ ಅನ್ನೋದು ಏನಿದೆಯಲ್ಲ ನಿಜಕ್ಕೂ ಬಹಳಷ್ಟು ನಮ್ಗೆ ನೋವು ಉಂಟಾಗಿದೆ. ಇವರು ನಮ್ಗೆ ದೊಡ್ಡ ಕುಟುಂಬ ಇರುತ್ತೆ, ನಮಗೆ ಓದಿಸ್ಲಿಕ್ಕೆ ಆಗಿರೋದಿಲ್ಲ. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.